ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಯೋಗಿ ಲಾಗ್ಸ್ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸ್ ನಿಮಗೆ ಮೊದಲು ಬರುತ್ತೆ. ಫ್ರೆಂಡ್ಸ್, ಎಕ್ಸಾಕ್ಟಾಗಿ ಇವತ್ತಿಂದ 4 ಡೇಸ್ಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹೇಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀರಾ, ಹಬ್ಬದ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾ ಇರೋ ಒಂದಷ್ಟು ವಿಡಿಯೋ ಫೋಟೋಸ್ನ ನೋಡಿದ್ರೆ ನಿಮಗೆ ಯೂಸ್ಫುಲ್ ಆಗ್ಬೋದು. ಡೆಕೋರೇಷನ್ ಆಗಲಿ, ನಾನು ದೇವಿನ ಯಾವ ಥರ ಕೂರಿಸಿದ್ದೀನಿ, ಎಷ್ಟು ತಟ್ಟೆನ ಜೋಡಿಸಿದ್ದೀನಿ, ಯಾವ ಥರ ಹಣ್ಣುಗಳನ್ನ ಇಟ್ಟಿದ್ದೀನಿ, ಪ್ರಸಾದನ ಇಟ್ಟಿದ್ದೀನಿ, ತಿಂಡಿ ಇಟ್ಟಿದ್ದೀನಿ, ಪೂಜೆ ಸಾಮಾನು ಪ್ರತಿಯೊಂದು ಕೂಡ ನಿಮಗೆ ಸ್ವಲ್ಪ ಐಡಿಯಾ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಹೋದ ಸಲ ಅಂದರೆ 2023ರಲ್ಲಿ ಮಾಡಿದ ವರಮಹಾಲಕ್ಷ್ಮಿ ವ್ರತ ಹಬ್ಬದ ವಿಡಿಯೋ ಹಾಗೂ ಫೋಟೋಸ್ನ ಇಲ್ಲಿ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನನಗೇನು ತೊಂದರೆ ಆಗಲ್ಲ, ಅದರಿಂದ ನಿಮಗೇನೆ ಪ್ರಾಬ್ಲಮ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ನಾನಿವತ್ತು ಯಾರೆಲ್ಲ ಹೊಸದಾಗಿ ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡ್ತಾ ಇದ್ದೀರಾ, ಹಾಗೆ ಈಗ ಹಬ್ಬನ ಶುರು ಮಾಡಿ 1 ವರ್ಷ 2 ವರ್ಷ ಆಗಿದೆ, ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಅಂತ ಅನ್ಕೋತಿದ್ದೀರಾ, ಅವರಿಗೆ ಕೆಲವೊಂದಿಷ್ಟು ಟಿಪ್ಸ್ನ ಕೊಡೋಣ ಅಂತ ಬಂದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೊಸದಾಗಿ ಶುರು ಮಾಡೋರಿಗೆ ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಮಾಡ್ತಿರೋರ್ಗೂ ಕೂಡ ತುಂಬಾನೇ ಕನ್ಫ್ಯೂಷನ್ಸ್ ಹಾಗೆ ಭಯ ಇರುತ್ತೆ. ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವ್ರತ, ವರಮಹಾಲಕ್ಷ್ಮಿ ವ್ರತ ಅಂತಾನೆ ಇದಕ್ಕೆ ಕರೆಯೋದು. ನಾವು ಅದನ್ನ ಹಬ್ಬ ಅಂತ ಮಾಡಿದೀವಿ ಅಷ್ಟೇ. ಇದು ಒಂದು ವ್ರತ ಆಗಿರೋದ್ರಿಂದ ಅದಕ್ಕೆ ಅದರದೇ ಆದ ರೀತಿ ನೀತಿ ಶಾಸ್ತ್ರ ಸಂಪ್ರದಾಯ ಅಂತ ತುಂಬಾನೇ ಪ್ರೊಸೀಜರ್ಸ್ ಇರುತ್ತೆ. ಹೀಗಾಗಿ ಹೊಸದಾಗಿ ಹಬ್ಬ ಶುರು ಮಾಡೋರಿಗೆ ಖಂಡಿತವಾಗ್ಲೂ ಸ್ವಲ್ಪ ಭಯ, ಟೆನ್ಷನ್ ಆಗೋದು ಇದೆಲ್ಲ ನಿಜನೇ ಹೌದು. ನೀವು 1 ವರ್ಷ 2 ವರ್ಷ 3 ವರ್ಷ ಮಾಡ್ತಾ ನಿಮಗೆ ಹಬ್ಬ ಹೇಗ್ ಮಾಡಬೇಕು, ಹಿಂಗಲ್ಲ ಹಿಂಗ್ ಮಾಡ್ಬೋದು ಅನ್ನೋದು ನಿಮ್ಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಆದ್ರೆ ಸದ್ಯಕ್ಕೆ ಈಗ ನಾವು ಹಬ್ಬನ ಶುರು ಮಾಡ್ತಾ ಇದೀವಿ, ಹಬ್ಬನ ಹೇಗ್ ಮಾಡೋದು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ಸ್ ಆಗ್ತಿದೆ. ವಿಡಿಯೋಸ್ಗಳನ್ನ ನೋಡಿದ್ರೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ, ಒಬ್ರೊಬ್ರು ಒಂದೊಂದ್ ತರ ಹೇಳ್ತಾ ಇದ್ದಾರೆ. ಈ ತರ ಕನ್ಫ್ಯೂಷನ್ಸ್ ಎಲ್ರಿಗೂ ಕಾಡುತ್ತೆ. ಅವರಿಗೆ ನನ್ನ ಕಡೆಯಿಂದ ಕೆಲವೊಂದು ಟಿಪ್ಸ್ ಇಲ್ಲಿದೆ. ಫ್ರೆಂಡ್ಸ್, ನೀವು ಹಬ್ಬದ ತಯಾರಿನೇ ಆಗಲಿ, ಹಬ್ಬ ಮಾಡೋ ವಿಧಾನನೇ ಆಗಲಿ, ಯಾವುದನ್ನು ಕೂಡ ಮೊದಲೇ ನೀವು ಯೂಟ್ಯೂಬಲ್ಲಿ ನೋಡೋದನ್ನ ಮಾಡಲೇಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯೂಟ್ಯೂಬಲ್ಲಿ ನಿಮಗೆ ಒಂದಲ್ಲ ಎರಡಲ್ಲ 100 ಅಲ್ಲ 1000 ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ. ಅವರು ನಿಮಗೆ ತುಂಬಾ ಎಕ್ಸ್ಪ್ಲೈನ್ ಮಾಡಿ ಪಾಪ ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಲ್ಲಿ ನಿಮಗೆ ಒಂದು 10 ವಿಡಿಯೋ 5 ವಿಡಿಯೋನ ನೋಡಿದಾಗ ಒಬ್ರೊಬ್ರು ಒಂದೊಂದು ಥರ ಹೇಳಿರ್ತಾರೆ. ಪ್ರತಿಯೊಂದು ವಿಷಯಕ್ಕೂ ನೀವು ಪ್ರಸಾದದಿಂದ ಹಿಡಿದು ಇಡೋ ತಟ್ಟೆವರೆಗೆ ಆಗಿರ್ಬೋದು, ಕಳಸ ಸ್ಥಾಪನೆವರೆಗೆ ಆಗಿರ್ಬೋದು, ಪ್ರತಿಯೊಂದು ವಿಷಯನೂ ಒಬ್ರೊಬ್ರು ಒಂದೊಂದು ರೀತಿ ಹೇಳಿರ್ತಾರೆ. ನಿಮಗೆ ಇನ್ನೂ ಕನ್ಫ್ಯೂಷನ್ಸ್ ಆಗುತ್ತೆ, ಇನ್ನೂ ತುಂಬ ಕನ್ಫ್ಯೂಸ್ ಆಗ್ತೀರಾ ನೀವು. ನಿಮಗೆ ಇನ್ನೂ ಹಬ್ಬ ಅಂದರೆ ಟೆನ್ಷನ್, ಭಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಅಂತ ನೀವು ಹಬ್ಬದ ತಯಾರಿ, ಹಬ್ಬದ ವಿಧಾನನ ನೋಡೋದಕ್ಕೆ ಯೂಟ್ಯೂಬ್ನ ನೋಡಲೇಬಾರ್ದಾ ಅಂತ ಕೇಳ್ಬೋದು. ಖಂಡಿತ ನೋಡಿ, ಇಲ್ಲ ಅಂತಲ್ಲ. ಆದರೆ ನೀವು ಮೊದಲೇ ಯೂಟ್ಯೂಬ್ನ ನೋಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ನೀವಿಲ್ಲಿ ಮೊದಲನೇದಾಗಿ ಹಬ್ಬನ ಶುರು ಮಾಡ್ತಾ ಇದ್ದೀರಾ ಅಂದರೆ ಮೊದಲು ನೀವು ನಿಮ್ಮ ಅಮ್ಮನ ಮನೇಲಿ ಮಾಡ್ತಾ ಇದ್ರಾ, ಅಥವಾ ನಿಮ್ಮ ಗಂಡನ ಮನೇಲಿ ಮಾಡ್ತಾ ಇದ್ರಾ, ಅಥವಾ ಇಲ್ಲ 2 ಕಡೆನೂ ಮಾಡ್ತಾ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಇದ್ದರೆ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಮಾಡ್ತಾರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಕ್ಲೋಸ್ ಸರ್ಕಲಲ್ಲಿ ಯಾರಾದರೂ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರಾ ಅಂತ ಚೆಕ್ ಮಾಡಿ. ಖಂಡಿತವಾಗ್ಲೂ ಯಾರಾದರೂ ಮಾಡೇ ಮಾಡ್ತಿರ್ತಾರೆ. ನೀವು ಅವ್ರ ಹತ್ರ ಹಬ್ಬನ ಹೇಗೆ ಮಾಡೋದು ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ. ನೀವು ಡೈರೆಕ್ಟಾಗಿ ಒಬ್ಬರ ಹತ್ರ ಹಬ್ಬನ ಹೇಗೆ ಮಾಡ್ಬೋದು, ಅದ್ರ ಪ್ರೊಸೀಜರ್ಸ್, ಶಾಸ್ತ್ರ ಸಂಪ್ರದಾಯ, ರೀತಿ ನೀತಿ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಆಮೇಲೆ ಯೂಟ್ಯೂಬ್ನ ನೋಡಿ. ಯಾಕೆ ಅಂದರೆ ನೀವು ಒಬ್ಬರ ಹತ್ರ ಡೈರೆಕ್ಟಾಗಿ ತಿಳ್ಕೊಂಡಾಗ ಖಂಡಿತವಾಗ್ಲೂ ಹಬ್ಬದ ಬಗ್ಗೆ ನಿಮ್ಮ ಮೈಂಡ್ ಮತ್ತು ಮನಸ್ಸಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಓ, ಹಬ್ಬ ಈ ಥರ ಇರಬಹುದು ಅಂತ ನಿಮಗೆ ಅಟ್ಲೀಸ್ಟ್ ಒಂದು 40 to 50% ಒಂದು ಐಡಿಯಾ ಖಂಡಿತವಾಗ್ಲೂ ಬರುತ್ತೆ. ಈಗ ಬೇಕಿದ್ರೆ ನೀವು ಯೂಟ್ಯೂಬ್ಗೆ ಬರ್ಬೋದು. ನೀವು ಯೂಟ್ಯೂಬ್ಗೆ ಬಂದು ಏನು ಮಾಡಬೇಕು ಅಂತಂದರೆ, ನಿಮಗೆ ಯೂಟ್ಯೂಬಲ್ಲಿ ವರಮಹಾಲಕ್ಷ್ಮಿ ಪೂಜೆ ವಿಧಾನ ಅಂತ ನಿಮ್ಮ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಒಂದು 100,000 ವೀಡಿಯೋಸೇ ಸಿಗುತ್ತೆ. ಆದರೆ ನೀವು ಅದನ್ನೆಲ್ಲನೂ ನೋಡೋಕ್ಕೆ ಹೋಗಬಾರ್ದು. ಒಂದಷ್ಟು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇವರು ಚೆನ್ನಾಗಿ ಹಬ್ಬನ ಮಾಡಿದ್ದಾರೆ ಅಂತ ಅನಿಸುತ್ತಲ್ಲ, ಅಂಥ ವೀಡಿಯೋಸ್ಗಳನ್ನ ನೀವು 1-2 ಚೂಸ್ ಮಾಡ್ಕೊಳ್ಳಿ. 1-2 ಚೂಸ್ ಮಾಡಿಕೊಂಡು ನೀವು ಇಬ್ಬರು ಮಾಡೋ ಪೂಜಾ ವಿಧಾನ ಪ್ರತಿಯೊಂದನ್ನು ಕೂಡ ನೀವು ಏನೇನು ವಸ್ತುಗಳನ್ನ ಯೂಸ್ ಮಾಡ್ತಾರೆ ಎಲ್ಲನೂ ಕೂಡ ನೀವು ಒಂದು ಲೀಸ್ಟ್ ಮಾಡಿಕೊಂಡು 2ಕ್ಕೂ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನೀವು ಕಂಪ್ಯಾರಿಸನ್ ಮಾಡಿದಾಗ ನಿಮ್ಮ ಮನಸ್ಸಿಗೆ ಆಲ್ರೆಡಿ ಸ್ವಲ್ಪ ಹಬ್ಬದ ಬಗ್ಗೆ ಗೊತ್ತಾಗಿರೋದ್ರಿಂದ ನಿಮಗೂ ಕೂಡ ಅದು ಫೀಲ್ ಆಗುತ್ತೆ. ನೀವು ಒಳ್ಳೆ ರೀತಿಲಿ ಒಳ್ಳೆ ಮನಸ್ಸಿಂದ ಹಬ್ಬನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೆ ಅದು ಆಟೋಮೆಟಿಕಲಿ ಫೀಲ್ ಆಗುತ್ತೆ, ನಿಮಗೂ ಗೊತ್ತಾಗುತ್ತೆ.
ಇದು ಸರಿ ಅನಿಸುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ಬೋದು, ಇವ್ರು ಹೇಳ್ತಾ ಇರೋದು ಸರಿ ಇದೆ ಅಂತ ನಿಮಗೆ ಯಾವ್ದು ಅನಿಸುತ್ತೆ ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗಿ ಯಾವತ್ತೂ ಕೂಡ ಅಷ್ಟೇ ನೀವು ಕನ್ಫ್ಯೂಷನ್ ಇಟ್ಕೊಂಡು ಶುರುನಲ್ಲೇ ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ ಅಂದ್ಕೊಳ್ಳೋದು. ಆಮೇಲೆ ತುಂಬಾ ಆಪ್ಷನ್ಸು ಕಳಸ ಕೂರಿಸೋದಕ್ಕೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಕಳಸ ಪ್ರತಿಷ್ಠಾಪನೆಗೆ ನೀವು ಒಂದು 3-4 ಥರ ವೀಡಿಯೋಸ್ನ ನೋಡೋದು, ಅಲ್ಲಿರೋದನ್ನೆಲ್ಲ ಮಿಕ್ಸ್ ಮಾಡೋದು, ಈ ಥರ ಎಲ್ಲ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಲೇಬೇಡಿ. ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗಿ ಒಂದು ರೀತಿ ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ 1 ವರ್ಷ 2 ವರ್ಷ 3 ವರ್ಷ ಆಗ್ತಾ ನೀವೇ ಇನ್ನೊಬ್ರಿಗೆ ಹಬ್ಬನ ಹೇಳ್ಕೊಡೋ ಅಷ್ಟು ಪ್ರಿಪೇರ್ ಆಗಿರ್ತೀರ. ಖಂಡಿತವಾಗ್ಲೂ ನೀವು ಹಬ್ಬದ ತಯಾರಿ ಮೊದಲೇ ನೀವು ದೇವರಿಗೆ ಒಂದು ಪ್ರಾರ್ಥನೆನ ಮಾಡ್ಕೊಳ್ಳಿ. ಗೊತ್ತಿದ್ದು ಕೂಡ ಯಾವುದೇ ತಪ್ಪು ಮಾಡಲ್ಲ. ಗೊತ್ತಿಲ್ಲದೆ ಏನಾದರೂ ತಪ್ಪಾದರೆ ಅದು ನಮಗೆ ಗೊತ್ತಾಗೋ ರೀತಿ ಮಾಡು. ಮುಂದೆ ವರ್ಷ ಅಂದರೆ ಮುಂದಿನ ವರ್ಷದಲ್ಲಿ ಅದನ್ನು ತಿದ್ಕೋತೀವಿ, ಮತ್ತೆ ಅದೇ ತಪ್ಪು ಮಾಡಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಬೇಡ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಒಳ್ಳೆ ರೀತಿಲಿ ಪೂಜೆನ ಮಾಡ್ತಾಯಿದ್ರೆ ದೇವರು ಒಂದಲ್ಲ ಒಂದು ರೂಪದಲ್ಲಿ ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸ್ಕೊಟ್ಟೇ ಕೊಡುತ್ತೆ. ಇನ್ನು ಕೆಲವರು ಕೇಳ್ಬೋದು, ನಮಗೆ ಖಂಡಿತವಾಗ್ಲೂ ಯಾರು ಹೇಳ್ಕೊಡೋರಿಲ್ಲ, ನಾವು ಕೇಳೋಕ್ಕಾಗಲ್ಲ ರಿಲೇಟಿವ್ಸ್ ಹತ್ರ ಎಲ್ಲ, ನಮಗೆ ವೀಡಿಯೋ ನೋಡಿದ್ರೆ ತುಂಬಾ ಕನ್ಫ್ಯೂಸ್ ಆಗಿದೆ, 100 ವೀಡಿಯೋದಲ್ಲಿ 100 ಥರ ಹೇಳ್ತಾ ಇದ್ದಾರೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅದು ಇವ್ರಿಗಲ್ಲದೆ ನಾನು ಈಗಾಗಲೇ ಹಬ್ಬ ಮಾಡ್ತಾ ತುಂಬಾ ಡೌಟ್ಸ್ ಇಟ್ಕೊಂಡು ಹಬ್ಬ ಮಾಡ್ತಿರೋರಿಗೆ ಎಲ್ರಿಗೂ ಸೇರಿಸಿ ಒಂದೊಳ್ಳೆ ಬೆಸ್ಟ್ ಸಜೆಷನ್ ಹೇಳ್ತೀನಿ. ಈ ಕೆಲಸ ಮಾಡಿ ನೀವು ನಿಮಗೆ ಮನಸ್ಸಿಗೆ ತೃಪ್ತಿಯಾಗಿ ನೀವೇ ನೆಮ್ಮದಿಯಾಗಿ ಹಬ್ಬ ಮಾಡೋ ರೀತಿ ಆಗುತ್ತೆ. ಏನು ಗೊತ್ತಾ, ನಿಮ್ಮ ಊರು ಅಂದರೆ ನೀವು ಹಳ್ಳಿಲೇ ಇರಿ ಸಿಟಿಲೇ ಇರಿ, ನಿಮ್ಮ ಊರುಗಳಲ್ಲಿ ಟೆಂಪಲ್ಗಳಿರುತ್ತೆ, ಅಲ್ಲಿ ಪೂಜೆ ಮಾಡೋ ಅರ್ಚಕರು ಪೂಜಾರಿಗಳಿರ್ತಾರೆ. ಅಥವಾ ನಿಮ್ಮ ಮನೇಲಿ ಶುಭ ಕಾರ್ಯಗಳಾದಾಗ ನೀವು ಶಾಸ್ತ್ರ ಕೇಳೋದಕ್ಕೆ ಜ್ಯೋತಿಷಿಗಳ ಹತ್ರ ಹೋಗ್ತೀರಾ ಅಲ್ವಾ. ನಿಮ್ಮ ಊರು ನಿಮ್ಮ ಏರಿಯಾಗಳು ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ನೀವು ಬೆಸ್ಟ್ ಅಂದರೆ ಅವ್ರ ಹತ್ರ ಹೊರಟೋಗ್ಬಿಡಿ. ನೀವು ಅವ್ರ ಹತ್ರ ಹೋಗಿ ಈ ಥರ ನಾವು ಹೊಸದಾಗಿ ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ, ನಮ್ಮ ಕಡೆ ಯಾರೂ ಮಾಡ್ತಾ ಇಲ್ಲ ಹಬ್ಬನ, ನಾವು ಶುರು ಮಾಡ್ಬೋದಾ, ನಾವು ಯಾವ ರೀತಿ ಮಾಡಬೇಕು ಅಂತ ಕೇಳಿ. ಅವರು ನಿಮಗೆ 100ಕ್ಕೆ 200ರಷ್ಟು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗೆ ಅದು ನಿಮ್ಮ ಮನಸ್ಸಿಗೂ ಕೂಡ ಒಪ್ಪುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ದೇವ್ರ ಹತ್ರ ಪೂಜೆ ಮಾಡೋ ಅರ್ಚಕರು ಪೂಜಾರಿಗಳು ಹೇಳಿದ್ರೆ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ದೇವರಿಗೆ ಪೂಜೆ ಮಾಡ್ತಾರೆ, ಇವ್ರು ಹೇಳಿದ್ರೆ ಅದು ನಿಜ ಆಗಿರುತ್ತೆ. ಅಥವಾ ನಾವು ಜ್ಯೋತಿಷಿಗಳ ಹತ್ರ ಕೇಳಿದ್ರು ಕೂಡ ಅವ್ರಿಗೆ ಶಾಸ್ತ್ರ ಸಂಪ್ರದಾಯ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಹೇಳಿದ್ರೆ ಅದು ನಿಜ ಇರುತ್ತೆ ಅನ್ನೋ ನಂಬಿಕೆ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಅದು ನಿಜನೂ ಹೌದು, ಇಲ್ಲ ಅಂತ ಅಲ್ಲ. ನಿಮಗೆ ಯಾವುದೇ ಟೆನ್ಷನ್ನು ಕನ್ಫ್ಯೂಷನ್ ಇಲ್ಲದೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾಹಿತಿ ಬೇಕು, 1000 ಜನ 1000 ಥರ ಹೇಳ್ತಾರೆ, ನಮಗೆ ಕನ್ಫ್ಯೂಷನ್ ಆಗ್ತಿದೆ ಅನ್ನೋರು ಗೊತ್ತಿರೋ ಅರ್ಚಕರು ಪೂಜೆ ಮಾಡೋ ಪೂಜಾರಿಗಳು ಅಥವಾ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿ ಅದ್ರ ಬಗ್ಗೆ A to Z ಮಾಹಿತಿನ ತಿಳ್ಕೊಳ್ಳಿ. ಇರೋದ್ರಲ್ಲೇ ಇದು ನಿಮಗೆ ಒಂದು ಒಳ್ಳೆ ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಭಯ ಟೆನ್ಷನ್ ಯೋಚನೆ ಇಲ್ಲದೆ ನೀವು ನೆಮ್ಮದಿಯಾಗಿ ಹಬ್ಬನ ಮಾಡಿ ಲಕ್ಷ್ಮಿನ ತೃಪ್ತಿಪಡಿಸ್ಬೋದು ನೀವು ಈ ರೀತಿ ಮಾಡೋದ್ರಿಂದ. ಯಾಕೆ ಅಂದರೆ ದೇವರನ್ನೇ ಪೂಜೆ ಮಾಡೋರ ಹತ್ರ ನಾವು ಕೇಳಿದಾಗ ನಮ್ಮ ಮನಸ್ಸಿಗೆ ಅದು ಸರಿ ಅಂತಲೇ ಅನಿಸೋದು. ಅವ್ರು ಹೇಳ್ತಿದ್ದಾರೆ ಅಂದಮೇಲೆ ಅದು ಸರಿ ಅಂತಲೇ ಆಗುತ್ತೆ. ನಾವು ಆಗ ನೆಮ್ಮದಿಯಿಂದ ಹಬ್ಬನ ಮಾಡ್ತೀವಿ. ನಮ್ಗನ್ಸಲ್ಲ ನಾವು ತಪ್ಪು ಮಾಡ್ತಿದ್ದೀವಿ ಅಂತ. ನೀವೇ ಇನ್ನೊಬ್ರಿಗೆ ಸಜೆಷನ್ ಮಾಡ್ತೀರಾ. ಹಬ್ಬದ ಬಗ್ಗೆ ಕೇಳಿದಾಗ ನಾನು ಹಿಂಗೆ ಕೇಳಿದ್ದೆ ಅರ್ಚಕರ ಹತ್ರ ಜ್ಯೋತಿಷಿಗಳ ಹತ್ರ, ಅವ್ರು ಹಿಂಗೆ ಹೇಳಿದ್ದಾರೆ ಹಿಂಗೆ ಮಾಡಿ ಅಂತ ನೀವೇ ಇನ್ಯಾರಾದರೂ ಹೊಸದಾಗಿ ಮಾಡೋರಿಗೆ ಸಜೆಷನ್ ಮಾಡೇ ಮಾಡ್ತೀರಾ. ಮನಸ್ಸನ್ನು ಯಾವತ್ತೂ ಒಳ್ಳೆಯದಾಗಿ ಇಟ್ಕೊಳ್ಳಿ. ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಬಯಸೋಕ್ಕೆ ಹೋಗಬೇಡಿ. ಯಾವುದೇ ಹಬ್ಬನ ಮಾಡಿ ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಮಾಡಿ. ಅದರಲ್ಲಿ ತಪ್ಪೇ ಆದರೂ ಕೂಡ ತಿಳಿದು ಖಂಡಿತವಾಗ್ಲೂ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ತಿಳಿದೆ ತಪ್ಪಾದರೂ ಕೂಡ ದೇವರಿಗೆ ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಭಕ್ತಿ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನೀವು ಮಾಡಿರೋ ಸಣ್ಣ ಪುಟ್ಟ ತಪ್ಪು ದೇವರಿಗೆ ಮುಖ್ಯ ಆಗಲ್ಲ. ನಿಮ್ಮ ಮನಸ್ಥಿತಿ ಒಳ್ಳೆಯದಾಗಿದ್ದರೆ ಖಂಡಿತವಾಗ್ಲೂ ದೇವರು ನಿಮಗೆ ಒಲಿಯುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಮಡಿಯಿಂದ ತುಂಬಾ ಶುದ್ಧವಾಗಿ ಮಾಡಬೇಕಾಗಿರೋ ಹಬ್ಬ. ಇದು ಹಬ್ಬ ಅಲ್ಲ, ವ್ರತ. ನಾವು ಇಲ್ಲಿ ಮಾತು ಆಡೋ ಭಾಷೆನಲ್ಲಿ ಅದನ್ನು ಹಬ್ಬ ಅಂತೀವಿ ಅಷ್ಟೇ. ಅದು ಬಂದು ವರಮಹಾಲಕ್ಷ್ಮಿ ವ್ರತ. ಇದು ವ್ರತ ಆಗಿರೋದ್ರಿಂದ ನೀವು ತುಂಬಾ ಶುದ್ಧವಾಗಿ ಮಾಡಬೇಕು. ಹಾಗೆ ಇನ್ನೊಂದು, ಕೇವಲ ಹಬ್ಬದಲ್ಲಿ ಮಾತ್ರ ಅಲ್ಲ, ನೀವು ಪ್ರತಿದಿನ ಮನೇನ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಮನೆಯಲ್ಲಿ ಪೂಜೆನ ಮಾಡಿಕೊಂಡು ಇರೋದ್ರಿಂದ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರ್ತಾಳೆ, ಅಂದರೆ ಲಕ್ಷ್ಮಿ ನಿಮಗೆ ಒಲಿತಾಳೆ ಅನ್ನೋದು ಆಗಿಂದ ಬಂದಿರೋ ಒಂದು ಪ್ರತೀತಿ. ಅದು ಒಂದು ಒಳ್ಳೆ ನಂಬಿಕೆ ಕೂಡ. ನಿಮಗೆ ಗೊತ್ತಾಗುತ್ತೆ, ನೀವು ಮನೆಯಲ್ಲಿ ಮನೇನ ಕ್ಲೀನ್ ಮಾಡಿ ಮನೇಲಿ ಪೂಜೆ ಮಾಡಿದಾಗ ಮನಸ್ಸಿಗೆ ಬರೋ ಒಂದು ಪಾಸಿಟಿವ್ ವೈಬ್ ಇದೆಯಲ್ಲ, ಅದು ನೀವು ಎಲ್ಲೇ ಹೋದ್ರೂ ನೀವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗಲ್ಲ. ಫ್ರೆಂಡ್ಸ್, ಇದಿಷ್ಟು ನಾನು ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದಂತಹ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ
ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದರೆ ಯಾರಾದರೂ ಹೊಸದಾಗಿ ಹಬ್ಬನ ಶುರು ಮಾಡ್ತಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡ್ತೀನಿ, ಅದಕ್ಕೆ ನಾನು ಯಾವ್ಯಾವ ರೀತಿ ವಿಧಾನನ ಅನುಸರಿಸ್ತೀನಿ ಅನ್ನೋದಾಗಿರುತ್ತೆ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ. ನಿಮಗೆ ಅದರಿಂದ ಏನಾದರೂ ಯೂಸ್ ಆಗ್ಬೋದು, ಯಾಕಂದರೆ ತುಂಬಾ ಡೌಟ್ಸ್ಗಳಿರುತ್ತೆ. ಕೆಲವೊಂದು ವಿಡಿಯೋಗಳನ್ನ ನೋಡಿದಾಗ ಕೆಲವೊಂದು ಡೌಟ್ಸ್ ಆದರೂ ಕ್ಲಿಯರ್ ಆಗೇ ಆಗಿರುತ್ತೆ. ನನಗೂ ಕೂಡ ಆಗಿದೆ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.